ಎಲ್ಲರಿಗೂ ನಮ್ಮ ನಿಸರ್ಗ ಕಿಚನ್ಸ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಮ್ಮ ಹೊಟ್ಟೆಯಲ್ಲಾಗುವಂಥ ಪ್ರಾಬ್ಲಮ್ಸನ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಹಸಿ ತರಕಾರಿ ಜ್ಯೂಸ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳು ಇಲ್ಲಿಟ್ಟಿದ್ದೀನಿ. ಪ್ರಧಾನವಾಗಿ ಮಜ್ಜಿಗೆ, ಅನಂತರ ಇಲ್ಲಿ ಬಿಳಿ ಮೂಲಂಗಿ ತೊಗೊಂಡಿದ್ದೀನಿ. ಕೆಂಪು ಮೂಲಂಗಿ ಸಿಕ್ಕಿದ್ರೂ ಅದು ತೊಗೊಬೋದು. ಒಂದು 100 ಗ್ರಾಮಷ್ಟು ಮೂಲಂಗಿ. ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಜಾಸ್ತಿ ಇದೆ. ಅದಕ್ಕೆ ಅದು ಮಾತ್ರ ಇಲ್ಲ, ಇನ್ನು ಹೇರಳವಾದ ಬೆನಿಫಿಟ್ಸ್ ಇದೆ ಇದರಲ್ಲಿ. ಮತ್ತು ಕುಕುಂಬರ್ ಅಂದರೆ ಸೌತೆಕಾಯಿ ಅದೇ ಥರನೇ ತೆಗೆದಿಟ್ಟಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಅದೆರಡು ಸೇರಿ 30 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅಂದರೆ ಇವಾಗ 230 ಗ್ರಾಮಷ್ಟು ಆಯಿತು. 2 ವೀಳ್ಯದೆಲೆ ಮತ್ತು 2ರಿಂದ 5 ಗ್ರಾಮಷ್ಟು ಶುಂಠಿ ಬೆಳ್ಳುಳ್ಳಿ ತಗೊಂಡು ಇದೆಲ್ಲವನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಜ್ಜಿಗೆ ಹಾಕಿ ರುಬ್ಬಬೇಕು. ಈ ಮಿಶ್ರಣನ ಚೆನ್ನಾಗಿ ರುಬ್ಬಿಬಿಟ್ಟು ಅನಂತರ ಇದಕ್ಕೆ ಮತ್ತೆ ಮಜ್ಜಿಗೆ ಮಿಕ್ಸ್ ಮಾಡಿ ನಾವು ಕುಡಿಬೇಕಾಗುತ್ತೆ. ನಾವೀಗ ನಾವು ಪ್ರತಿನಿತ್ಯ ಅರ್ಧ ಲೀಟರಷ್ಟು ಜ್ಯೂಸನ್ನು ಕುಡಿಬೇಕಾಗುತ್ತೆ. ನಾನೀಗ ಇದು ಮಾಡಿರೋದು 250 ಗ್ರಾಮಷ್ಟು ತರಕಾರಿನ ರುಬ್ಬಿರೋದು. ಅದರಲ್ಲಿ ಅರ್ಧದಷ್ಟು ನಾವು ಹಾಕ್ಕೊತೀವಿ. 125 ಗ್ರಾಮಷ್ಟು ಹಾಕ್ಕೊಂಡು ಅದಕ್ಕೆ ಮತ್ತೆ 125 ಗ್ರಾಮ ಮಜ್ಜಿಗೆನ ಹಾಕ್ಕೊತೀವಿ. ಮಜ್ಜಿಗೆನ ಹಾಕ್ಕೊಂಡು ಒಂದು 4ರಿಂದ 5 ಹನಿಯಷ್ಟು ನಿಂಬೆ ರಸವನ್ನು ಹಾಕ್ಕೊಂಡು ನಾವಿದನ್ನು ಬೆಳಗ್ಗೆ ತಿಂಡಿಗಿನ್ನ ಮುಂಚೆ 1 ಲೋಟ, ಅಂದರೆ ಈ ಲೋಟದಲ್ಲಿ ಮೆಷರ್ಮೆಂಟ್ ನನ್ನ ಪ್ರಕಾರ 200ರಿಂದ 250 ಗ್ರಾಮ್ ಆಗುತ್ತೆ. ಅದು ತಿಂಡಿಗಿನ್ನ ಮುಂಚೆ ಕುಡಿಬೇಕು. ಅದೇ ಥರ ಮಧ್ಯಾಹ್ನ ಊಟಕ್ಕಿಂತ ಮುಂಚೆನೂ ಇದೇ ಥರನೇ ಮಿಕ್ಕಿರೋ ಅಂಥ ಇನ್ನು 125 ಗ್ರಾಮ್ ಜ್ಯೂಸನ್ನು ಹಾಕಿ ಕುಡಿದ್ವಿ ಅಂತಂದರೆ ನಮ್ಮ ಆರೋಗ್ಯದಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಬರುತ್ತೆ. ಅಂದರೆ ನಾವು ದಿನವಿಡೀ ಲವಲವಿಕೆಯಿಂದ ಇರ್ತೀವಿ. ಬಾಡಿ ಪೇಯ್ನ್ ಅಂತೂ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಹೊಟ್ಟೆಯಲ್ಲಿ ಆಗುವಂಥ ಅಜೀರ್ಣತೆ, ಉಬ್ಬಸ ಮತ್ತು ಮಲಬದ್ಧತೆ ಇದ್ದರೆ ಅದು ಸರಿ ಹೋಗುತ್ತೆ. ಹೊಟ್ಟೆ ಉರಿ ಇರುತ್ತೆ ಕೆಲವ್ರಿಗೆ, ಅದು ಎಲ್ಲನೂ ಅವಾಯ್ಡ್ ಆಗ್ತಾ ಬರುತ್ತೆ. ಪ್ರತಿನಿತ್ಯ ಒಂದೊಂದು ಹಸಿ ತರಕಾರಿ ಜ್ಯೂಸನ್ನು ಕುಡಿದಷ್ಟು ನಾವು ಆರೋಗ್ಯವಂತರಾಗಿ ಇರಬಹುದು.